ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಶಾಸಕ ಎಚ್. ಬಾಲಕೃಷ್ಣರವರ ಕಚೇರಿಯಲ್ಲಿ ಜುಟ್ನಳ್ಳಿ ಜಯರಾಮ್ರವರು ಸುದ್ದಿಗೋಷ್ಠಿಯನ್ನು ನಡೆಸಿ, ರೈತ ಬಾಂಧವರು ಐತಿಹಾಸಿಕ ಮಾಗಡಿ ರಂಗನಾಥ ಸ್ವಾಮಿಯ ದನಗಳ ಜಾತ್ರೆಯಲ್ಲಿ ರಾಸುಗಳನ್ನು ಕಟ್ಟುವವರು ಯುಗಾದಿ ಹಬ್ಬವನ್ನು ಮುಗಿಸಿಕೊಂಡು ಬರಬೇಕು. ಮೊದಲು ಬಂದವರಿಗೆ ಒಳಗಡೆ ಬಿಡುವುದಿಲ್ಲ ಹಾಗೂ ಈ ಬಾರಿ ಉತ್ತಮ ರಾಸುಗಳಿಗೆ ಮೊದಲ ಬಹುಮಾನವಾಗಿ 3 ಗ್ರಾಂ ಚಿನ್ನದ ನಾಣ್ಯವನ್ನು ನೀಡಲಾಗುತ್ತದೆ. ಈ ಚಿನ್ನದ ನಾಣ್ಯವನ್ನು ಬೆಂಗಳೂರಿನ ಉದ್ಯಮಿ ಮರೀಶ್ ಅವರು ನೀಡುವುದಾಗಿ ತಿಳಿಸಿದ್ದಾರೆ. ಆದ್ದರಿಂದ ರೈತ ಬಾಂಧವರಲ್ಲಿ ಮನವಿ ಮಾಡುವುದೇನೆಂದರೆ, ಯುಗಾದಿ ಹಬ್ಬವನ್ನು ಕಳೆದುಕೊಂಡು ತಮ್ಮ ರಾಸುಗಳನ್ನು ಮಾಗಡಿ ರಂಗನಾಥ ಸ್ವಾಮಿಯ ದನಗಳ ಜಾತ್ರೆಗೆ ಬರಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ MEMನ ಮರೀಶ್, ಹೊನ್ನಪ್ಪ, ಮಂಜು, ಗಗನ್, ಶ್ರೀನಿವಾಸ್, ಅಮ್ಜದ್ ಪಾಷಾ, ನಾರಾಯಣಪ್ಪರವರುಗಳು ಹಾಜರಿದ್ದರು. ಇವತ್ತಿನ ಈ ಉದ್ದೇಶ ಏನಪ್ಪ ಅಂದರೆ, ನಮ್ಮ ಇತಿಹಾಸ ಪ್ರಸಿದ್ಧವಾದಂಥ ರಂಗನಾಥ ಸ್ವಾಮಿ ಜಾತ್ರೆಯಲ್ಲಿ ಕಾರಣಾಂತರದಿಂದ ಜಾತ್ರೆ ನಡೀತಾ ಇತ್ತು, ಕಮಿಟಿ ನಿಂತು ಹೋಗ್ತಿದೆ. ನಾವು ಮೊನ್ನೆ MLA ಹತ್ರ ಮಾತಾಡಿದಾಗ, ಇಲ್ಲ ಸ್ವಾಮಿ ಕಮಿಟಿ ಮಾಡಲೇಬೇಕು ಅಂತ ಹೇಳಿದಾಗ, ಆಯಿತು ಮಾಡಪ್ಪ, ನನ್ನ ಸಪೋರ್ಟ್ ನಿಮ್ಗೆ ಐತೆ ಅಂದ್ಬಿಟ್ಟು MLA ಹೇಳೋದು. ಅಲ್ಲಿಂದ ಆಚೆಗೆ ಇದು ಇದು ಮಾಡೋದು ಸರಿ ಅಂದ್ಬಿಟ್ಟು ಇನ್ನು ಮಾಡೋಕ್ಕೆ ಅಂತ ಹೊರಟಿದ್ದೀವಿ. ನಮ್ಮದೇನಪ್ಪ ಅಂದರೆ, ರೈತರದೊಂದು ಮನವಿ, ಯುಗಾದಿ ಹಬ್ಬದ ಒಳಗಡೆ ಯಾವುದೇ ಕಾರಣಕ್ಕೂ ದನಗಳು ಜಾತ್ರೆಗೆ ಬರಬಾರ್ದು. ಯಾಕೆಂದರೆ ಈಗ 3 ದಿವಸ ಮುಂದೆ ಬಂದ್ಬಿಡ್ತಾರೆ. ಜಾತ್ರೆ ಹಬ್ಬ ಮಾಡ್ಕೊಂಡು ಗಿರಾಕಿ ಬರೋರು ಇರ್ತಾರೆ, ನಾವು ಬರೋರು ಇರ್ತೀವಿ. ಎಲ್ಲದೂ ವ್ಯವಸ್ಥೆ ಮಾಡ್ತಾವೆ ರೈತರು. ದಯವಿಟ್ಟು ಈ ಸರ್ತಿ ಏನಪ್ಪ ಅಂದರೆ, ಪೊಲೀಸ್ ಕಾವಲಾಗ್ತೀವಿ, ಪೊಲೀಸ್ನವ್ರು ಇರ್ತಾರೆ, ಸುಮ್ಮನೆ ರೈತರಿಗೆ ಗಲಾಟೆ ಮಾಡಿ ಓಡಿಸ್ತಾರೆ. ಅದ್ರ ಬದಲು ಹಬ್ಬದ ದಿವಸ ಬಂದು ಸೇರಿಕೊಳ್ಳಿ, ಅಲ್ಲಿ ಸಮಸ್ಯೆ ಇರೋದು. ಇನ್ನೊಂದು ಮುಖ್ಯವಾದ ವಿಚಾರ ಏನಪ್ಪ ಅಂದರೆ, ಈ ಜಾತ್ರಾ ಕಮಿಟಿ ವಿಚಾರ ಬಂದಾಗ ನಮ್ಮಲ್ಲಿ ಬೇರೆ ಜಾತ್ರೆಗಳನ್ನೆಲ್ಲ ಇನ್ನೂ ಸ್ವಲ್ಪ ಜಾಸ್ತಿ ಅದ್ದೂರಿಯಾಗಿ ಮಾಡ್ತಾವೆ. ಇದು ಮೊದಲನೇ ವರ್ಷ ಆಗಿರೋದ್ರಿಂದ ನಮ್ಮ MLAರು ನೀನು ಏನು ಹೇಳ್ತೀವಿ ಅದು ಮಾಡಪ್ಪ ಅಂತ ಹೇಳಿದ್ರು. ಅವ್ರೇನು ನಾನು ಮಾಡ್ತೀನಿ, ಇಷ್ಟು ಮಾಡೋ ಅದು ಮಾಡ್ತೀನಿ ಹೇಳಿಲ್ಲ. ಕೊಟೇಶನ್ ಕೊಡಪ್ಪ, ನಾವು ಇದ್ದೀವಿ ಅಂತ ಹೇಳೋದು. ನಾವೇನು ಮಾಡಿದ್ವಿ ಅಂದರೆ, ಮೊದಲನೇ ಪ್ರೈಸು ಅಂದರೆ ಒಂದು ಕ್ಯಾಟಗಿರಿ ಅಂದರೆ ಅಲ್ಲಾಗದಿರೋ ಕ್ಯಾಟಗಿರಿ. ನಾವು ಕ್ಯಾಟಗಿರಿ ಏನಂತ ಹೇಳ್ತೀವಿ ಅಂದರೆ, 2ರಿಗೆ 1 ಕ್ಯಾಟಗಿರಿ ಅಂತೀವಿ, 4ರಿಗೆ 1 ಕ್ಯಾಟಗಿರಿ ಅಂತೀವಿ, 6ರಿಗೆ 1 ಕ್ಯಾಟಗಿರಿ ಅಂತೀವಿ, ಕಡೆಯವರಿಗೆ 1 ಕ್ಯಾಟಗಿರಿ ಅಂತೀವಿ. ಪ್ರತಿ ಕ್ಯಾಟಗಿರಿಯಿಂದ 3 ಪ್ರೈಸು, 7,000 ಪ್ರೈಸು. ಕಾನ್ಸಲೇಷನ್ ಬಹುಮಾನ ಅಂದ್ಬಿಟ್ಟು 4 ಜೊತೆಗೆ 2,000 ರೂಪಾಯಿ ಸಮಾಧಾನಕರ ಬಹುಮಾನ ಅಂತ ಅದನ್ನು ಮಾಡಿದ್ವಿ. ಮತ್ತು ನಮ್ಮ ಇನ್ನೊಂದು ಈ ಮಾಡಿದ ಇತಿಹಾಸ ಇದು, ನಮ್ಮ ಏನಿವತ್ತು MEM ಓನರು ಮರೀಶಣ್ಣ ಅವರೇ, ಅವಳು ಭಾಳ ಧಾರಾಳವಾಗಿ ಉದಾರತ್ವದಿಂದ, ಅಣ್ಣ ನಾನು ಬೋರ್ಡ್ ಕೊಟ್ಟೆ ಪ್ರತಿ ಕ್ಯಾಟಗಿರಿ ಅಂದರೆ ಅಲ್ಲಾಗಿರೋದು 2, 4, 6 ಕಡೆ 5 ಪ್ರೈಸನ್ನು ನಾನು 3 ಗ್ರಾಮ್ ಅಂತ ಚಾಂಪಿಯನ್ ಪ್ರೈಸ್ ಅಂತ ಕೊಡ್ತೀನಿ ಅಂತ ಒಪ್ಕೊಂಡವ್ರೆ. ಅದು ನಮ್ಮೆಲ್ಲರ ಒಂದು ಭಾಗ್ಯ. ಏಕೆಂದರೆ ಅಷ್ಟು ಧಾರಾಳವಾಗಿ ಯಾರು ಬರೋದಿಲ್ಲ, ಮುಂದಕ್ಕೆ ಇರೋರು ಮಸ್ತಾಗಿರ್ತಾರೆ, ಯಾರು ಕೊಡೋಕ್ಕೆ ಬರೋದಿಲ್ಲ. ಇವರೇ ಒಪ್ಕೊಂಡು ಸಂತೋಷವಾಗಿ ಅದನ್ನು ಚಾಂಪಿಯನ್ ಪ್ರೈಸ್ ಅಂತ ಮಾಡ್ತೀವಿ. ಚಾಂಪಿಯನ್ ಪ್ರೈಸ್ ಅಂದರೆ ಅಲ್ಲಾಗಿರೋ ಕ್ಯಾಟಗಿರಿಯಲ್ಲಿ ಯಾವ ಒಳ್ಳೆ ಉತ್ತಮವಾಗಲು ಅವಕ್ಕೆ ಬಹುಮಾನವನ್ನು ಕೊಡ್ತೇವೆ, ಚಾಂಪಿಯನ್ ಪ್ರೈಸ್ ಅವರಿಗೆ. ಮತ್ತು 2 ಅಷ್ಟೇ, ಆ 2 ಕ್ಯಾಟಗಿರಿನಲ್ಲಿ ಯಾವ ಒಳ್ಳೆಯವೆ ಅವಕ್ಕೆ ಬಹುಮಾನವನ್ನು ಕೊಡ್ತೇವೆ. ಈ ಬಹುಮಾನ ಕೊಡೋದು ಹೆಂಗಪ್ಪ ಅಂದರೆ, ಈ ಸೆಲೆಕ್ಷನ್ ಮಾಡಬೇಕಾದ್ರೆ ನಾವು ಮೊನ್ನೆ ಮಾಡ್ತಾ ರೈತರನ್ನ ಹಾಕೊಂಡು ಮಾಡಿಸಿದ್ವಿ. ಈ ರೈತರು ಎಲ್ಲ ಡೋಕಾ ಮಾಡ್ತಾರೆ ಅಂದ್ಬಿಟ್ಟು ನಮ್ಮಲ್ಲಿ ಭಾಳ ಸಬ್ಜೆಕ್ಟ್ ಆಯಿತು. ಅದರಿಂದ ನಾವೇನು ಮಾಡಿದ್ದೀವಪ್ಪ ಅಂದರೆ, ಈಗ ಡಿಪಾರ್ಟ್ಮೆಂಟ್ಗೆ ವೆಟರ್ನರಿ ಡಿಪಾರ್ಟ್ಮೆಂಟ್ಗೆ ಕೊಟ್ಬಿಟ್ಟಿದ್ದೀವಿ. ಅಂದರೆ ವೆಟರ್ನರಿ ಡಿಪಾರ್ಟ್ಮೆಂಟ್ ಅಂದರೆ ಮಾಗಡಿಯವರು ಡಾಕ್ಟರ್ಸು ಜಡ್ಜಸ್ ಆಗಬಾರ್ದು, ಅವರು ಬೇರೆ ಕಡೆಯಿಂದ ಕರೆಸ್ಬೇಕು. ದೊಡ್ಡಾಪುರ, ಮಂಡ್ಯ, ಹೆಬ್ಬಾಳ್ ಫಾರಂ ಈ ಕಡೆಯಿಂದ ಜಡ್ಜಸ್ ಕರೆಸಿ ಅವ್ರು ಯಾರು ತೀರ್ಮಾನ ಮಾಡ್ತಾರೆ ಅವ್ರಿಗೆ ಪ್ರೈಸ್ ಕೊಡು. ಇದರಲ್ಲಿ ಯಾವುದೇ ಒಂದು ಚೂರೇ ಏನು ಡೋಕ ಆಗಂಗಿಲ್ಲ. ಆ ದೃಷ್ಟಿ ಇಟ್ಕೊಂಡು ನಾವು ಇವತ್ತು ಆ ತೀರ್ಮಾನಕ್ಕೆ ಬಂದಿದ್ದೇವೆ. ಅವರು ವೆಟರ್ನರಿ ಬಂದು ನಾಗಭೂಷಣ್ ಅಂತ ಮತ್ತೊಬ್ಬರು ಡೆಪ್ಟಿ ಡೈರೆಕ್ಟರ್ ಬಂದವ್ರೆ, ಭಾಳ ದೊಡ್ಡ ವಿಷಯ. ಅವರು MLA ಹೇಳಿದ ತಕ್ಷಣ ನಾನು ಅದನ್ನು ಗಂಟಾಘೋಷ ಮಾಡಿಕೊಡ್ತೀವಿ, ಯಾವುದು ವಂಚನೆ ದ್ರೋಹ ಏನು ಬರದೇ ಇರೋ ಥರ ಮಾಡಿಕೊಡ್ತೀವಿ. ನಮಗೆ ಯಾರು ರೈತರು ಆ ವಿಚಾರ ಬರಬಾರ್ದು, ಯಾರು ಬಂದು ಹೇಳ್ಬಾರ್ದು, ಅವತ್ತು ಏನು ಹೇಳ್ಬಾರ್ದು ಅಂತ ಅವ್ರು ಪ್ರಶ್ನೆ ಹಾಕೋದು, ಅದು ಉತ್ತರವೂ ಸಿಕ್ಕೈತೆ ಅವ್ರಿಗೆ. ನಾವ್ಯಾರು ಬರೋದಿಲ್ಲ ಅಂತ ಹೇಳಿದ್ವಿ, ನಾವ್ಯಾರು ಹೋಗೋದಿಲ್ಲ ಅವ್ರ ಕಡೆಗೆ. ಅವ್ರು ಏನು ಸೆಲೆಕ್ಷನ್ ಮಾಡ್ತಾರೆ, ಯಾರ ಕೊನ ಮಾಡಲಿ
ಯಾವ ರೈತ ಉತ್ತಮವಾದ ದನ ಮೇಯಿಸ್ಕೊಂಬಂದವನೇ ಒಳ್ಳೆ ಹೊಟ್ಕೊಂಬಂದವ್ರೆ ಅವ್ರಿಗೆ ಪ್ರೈಸನ್ನು ಕೊಡ್ತೀವಿ. ಮೊದಲೇ ನಮ್ಮದಿಗೂ ನೋಡಿ ಮರೇಶಣ್ಣವರು ನಮ್ಮ ದನ ಯಾವ ಪ್ರೈಸಿಗೆ ಬಿಡೋದಿಲ್ಲ ಅಂತೇಳಿ, ಅದೇ ರೀತಿ ನಾನು ನಮ್ಮ ದನ ಯಾವ ಪ್ರೈಸಿಗೆ ಬಿಡೋದಿಲ್ಲ. ಯಾಕೆಂದ್ರೆ ನಾವೇ ಮಾಡ್ತಾ ಇರೋದ್ರಿಂದ ನಮ್ಮವೇ ಒಳ್ಳೆಯವಾಗಿದ್ದರೂ ಬರೆದ್ರೆ ಏನಂತಾನೆ ಅವ್ರು ಬರ್ಸ್ಕೊಂಬಿಟ್ರಪ್ಪ ಇದನ್ನ ಅಂತ ಆ ದೃಷ್ಟಿ ಇಟ್ಕೊಂಡು ನಾವಿಬ್ಬರು ಏನೋ ಕಂಪ್ನಿಗೆ ಬಿಡ್ತಾ ಇಲ್ಲ ಅವನು ಆ ಒಂದು ನಿಟ್ಟನ್ನು ಮಾಡೋಣ ಅಂತ ಹೊರಟಿದ್ದೀವಿ. ನಿಮ್ಮೆಲ್ಲರ ಸಹಕಾರ ಭಾಳ ಮುಖ್ಯ. ಯಾಕೆಂದರೆ ಇದು ಭಾಳ ರಾಜ್ಯದಲ್ಲೆಲ್ಲ ಹೋಗ್ಬೇಕಾಗ್ತದೆ. ಇವಾಗ ನಾವು ಮಾಧ್ಯಮದಲ್ಲಿ ಹೇಳ್ಕೊಂಡಿದ್ದೀವಿ, ಇದು ಹೋದರೆ ಆ ರೈತರಿಗೆ ಒಂದು ಅರಿವು ಆಗ್ತೈತೆ. ಹೌದು ಕಂಪ್ನಿ ಮಾಡ್ತಾವ್ರೆ, ಯುಗಾದಿ ಒಳಗಡೆ ನಾವು ಹೋಗೋದು ಸರಿ ಇಲ್ಲ ಅಂತ ಅವ್ರಿಗೂ ಒಂದು ಮನವರಿಕೆ ಆಗ್ತಾರೆ. ಅದು ನಿಮ್ಮದಲ್ಲೇ ಮನವರಿಕೆ ಆಗಬೇಕು, ಬೇರೆ ನಾವ್ಯಾರೋ ಮನವರಿಕೆ ಊರಿನ ಮೇಲೆ ಹೋಗಿ ಮಾಡೋಕ್ಕಾಗೋದಿಲ್ಲ. ಆ ದೃಷ್ಟಿ ಇಟ್ಕೊಂಡು ನಾವು ಇವತ್ತು ಈ ಮಾಧ್ಯಮವನ್ನು ಮಾಡ್ತಾ ಇದ್ದೀವಿ. ದಯವಿಟ್ಟು ನಿಮ್ಮ ಮನವಿ ಇದನ್ನು ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಇಡೀ ರಾಜ್ಯದಲ್ಲಿ ಅಂಡೋ ಥರ ನೀವೇನು ಮಾಡ್ತಿರೋ ಗೊತ್ತಿಲ್ಲ, ಆ ಕೆಲಸನ ನಿಮ್ಮಿಂದ ಆಗಬೇಕು ಅಂತ ನಾವು ಕೇಳ್ತೀವಿ. ಸರ್ ಕಮಿಟಿಲಿ ಎಷ್ಟು ಜನ ಇದ್ದಾರೆ ಸರ್? ಕಂಪ್ನಿದಲ್ಲಿ 6 ಜನ ಡಾಕ್ಟರ್ಸ್ ಇರ್ತಾರೆ. ಬಟ್ ಇನ್ನೊಂದೇನೆಂದರೆ ಜಾಸ್ತಿ ದನ ಆಗ್ಬೋದು ದೃಷ್ಟಿ ಇಟ್ಕೊಂಡು ಆಗ್ಬೋದು, ದೃಷ್ಟಿ ಇಟ್ಕೊಂಡು 2 ಬ್ಯಾಚ್ ಮಾಡಿಸ್ತಾ ಇದ್ದೀವಿ. 4 ಜನ 2 ಬ್ಯಾಚ್. ಯಾಕೆಂದರೆ ಒಂದೇ ಬ್ಯಾಚ್ ಮಾಡೋದು ಸಾಯಂಕಾಲ ಆಗ್ಬಿಡ್ತೀವಿ. ಹಂಗಿಟ್ಕೊಂಡು 2 ಬ್ಯಾಚ್ ಮಾಡಿಸ್ತೀವಿ ಸರ್. ಅಂದರೆ 4 ಜನ 1 ಬ್ಯಾಚು, 4 ಜನ 1 ಬ್ಯಾಚ್. ಬಿತ್ತೇವರಿಗೆ 4 ಜನ ಮಾಡ್ತಾರೆ. ಈ ಇಳ ಹಾಕಿರೋ ಕರುಗಳಿಗೆ ಒಂದು 4 ಜನ ಮಾಡ್ತಾರೆ. ಆ ದೃಷ್ಟಿ ಮಾತ್ರ 12 ಕ್ಲಿಯರ್ ಆಗ್ತದೆ. 8 ಜನ ಇರ್ತಾರೆ ಸರ್ ಡಾಕ್ಟರ್. ಸುಂಕದ್ದು ಏನು ಮಾಡ್ತಾರೆ? ದನ ಸುಂಕದ್ದು ಸರ್ ಸುಂಕದ್ದು ದನಿ ಸುಂಕ ಇಲ್ಲ ಸರ್, ವೆಹಿಕಲ್ಸ್ಗೆ ಸುಂಕ ಮಾಡ್ತಾರೆ. ಈ ಏನು ಗಾಡಿಗಳು ಬರ್ತವೆ ಆ ಗಾಡಿಗೆ ರಂಗಸ್ವಾಮಿ ಇದಕ್ಕೆ ಅದನ್ನು ಸುಂಕ ಅಂತ ಮಾಡ್ತಾರೆ. ದನಿ ಸುಂಕ ಇಲ್ಲ ಸರ್. ಅಂದರೆ ನೀವೇ ಕಟ್ಕೋತೀರಾ ಇಲ್ಲ ಯಾರಲ್ಲ? ಸರ್ ಈಗ ದನಿ ಸುಂಕಕ್ಕೆ ತಹಸೀಲ್ದಾರ್ ಅದನ್ನು ಆಕ್ಷನ್ ಮಾಡಿದ್ರೆ ಅದನ್ನು ಕಟ್ಟಕ್ಕೆ ಭಾಳ ಜನ ಕಟ್ಟೋದು ಗಾಡಿಯವರು ಕಟ್ತಾರೆ ಸರ್. ಯಾರು ಒಬ್ಬನೇ ಕಟ್ತಾರೆ. ಎಮ್ಮೆದೆಲ್ಲ ಕಟ್ಬೋದು, ಇಲ್ಲ ಬಾಲ್ಯಗೌಡರು ಕಟ್ಬೋದು, ಯಾರನ್ನ ಕಟ್ಬೋದು. ಯಾಕೆಂದರೆ ಬಾಲ್ಯಗೌಡರು ಪ್ರತಿ ವರ್ಷ ಕಟ್ಕೊಂಡು ಹೋಯ್ತಾವ್ರೆ. ಅವ್ರ ಸೇವೆನೂ ಜಾತ್ರೆಗೆ ಅದ್ಭುತವಾಗೈತೆ, ಅಥವಾ ಅವರೇ ಕಟ್ಬೋದು, ಅದೇನು ಸಮಸ್ಯೆ ಇಲ್ಲ. ಸರ್ ರೈತರಿಗೆ ಬಂದಂಥ ರೈತರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಅದೆಲ್ಲ ಹೇಗೆ ಮೇಂಟೈನ್ ಮಾಡ್ತಾ ಇದ್ದೀರಾ? ಸರ್ ಕುಡಿಯೋದ್ರಿಂದ ಈಗಾಗಲೇ ಮುನ್ಸಿಪಾಲ್ಟಿಗಳಿಗೆ 4 ಟ್ಯಾಂಕರ್ಗೆ ಇಟ್ಟಿದೆ. ಬಾಲಕೃಷ್ಣವರು 2 ಟ್ಯಾಂಕರ್ ಬಿಡ್ತಾರೆ. ಬಾಲ್ಯಗೌಡರು 3 ಗಾಡಿ ಬರ್ತಿದ್ರು. ಈ 10 ಟ್ಯಾಂಕರ್ ಇರೋದು ಬಿಟ್ಟರೆ ಗದ್ದೆ ಎಷ್ಟು ಟ್ಯಾಂಕರ್ ಮಾಡಬೇಕು ಸಮಸ್ಯೆ ಇಲ್ಲ. ಆಮೇಲೆ ಒಂದು ಅಲ್ಲೇ ನೀರಿಗೆ ತೊಟ್ಟಿ ಮಾಡಿಕೋದಕ್ಕೆ ಅಂತ ಸಿಮೆಂಟ್ ರೆಡಿಮೇಡ್ ತಟ್ಟಿ ಹಾಕೋದಕ್ಕೆ ಅಂತ ಅದು ಮೀಟಿಂಗನ್ನು ಮೊನ್ನೆ ರಿಜಿಸ್ಟ್ರೇಷನ್ ಆಗಿದೆ. ಅದನ್ನು ಮಾಡೋಕ್ಕೆ ಹೇಳಿದ್ರೆ ಅದನ್ನು ಇರ್ತಾರೆ ಸರ್. ಅದಕ್ಕೆ ಕರೆಂಟು ರಾತ್ರಿ ಹೊತ್ತಿನ ವಿದ್ಯುತ್ ಸಮಸ್ಯೆ MLA ಡಿಪಾರ್ಟ್ಮೆಂಟ್ ಕರೆದು ಅವ್ರು ಹೇಳ್ಬಿಡವ್ರೆ ಸರ್. ಒಂದೇ ಒಂದು ಕಂಪ್ಲೇಂಟ್ ಬರಬಾರ್ದು, ನೀವು ಪ್ರತಿ ರಸ್ತೆ ಮುಂದೆ ಲೈಟ್ನ ಜಾಸ್ತಿ ಹಾಕಿ ಮಾಡಿ ಅಂತ ಹೇಳೋದು ಸರ್. ಅದನ್ನು ಡಿಪಾರ್ಟ್ಮೆಂಟ್ ಅವರು KBR ಒಪ್ಪಿದ್ದಾರೆ ಸರ್. ಅದೇನು ಸಮಸ್ಯೆ. ಸಾಧು ಸಂತರು, ಹರಗುರು ಚರಣಮೂರ್ತಿಗಳು, ಧರ್ಮಪ್ರಭು ನಾಡವಡೆಯ ಕೆಂಪೇಗೌಡರು ಆಳಿದಂಥ ಮಾಗಡಿ ಸೀಮೆಯಲ್ಲಿ ದಕ್ಷಿಣ ಭಾರತದಲ್ಲಿ ಶ್ರೇಷ್ಠವಾದಂಥ ತಿರುಮಲೆ ರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವ ನಡೀತದೆ. ಅತಿ ಹೆಚ್ಚು ಹಳ್ಳಿಕಾರ್ ತಳಿಯ ರಾಸುಗಳು ಇಲ್ಲಿ ಬಂದು ಸೇರುತ್ತೆ. ಮಾಗಡಿ ರಂಗನ ತೇರು ನೋಡಲು ಬರುವರು ಸಾವಿರಾರು, ಸಾಲು ಸಾಲಾಗಿ ಬರುವ ಬಂಡಿಕಾರು ಅಂತೇಳಿ ಜನಪದರ ಪದವನ್ನು ಕಟ್ಟಿ ಹಾಡ್ತಾರೆ. ಅನ್ನದಾತ ರೈತರ ಪ್ರೀತಿಯಿಂದ ಸಾಕಿ ತರ್ತಕ್ಕಂಥ ಮಾಗಡಿ ರಂಗನಾಥ ಸ್ವಾಮಿ ಜಾತ್ರೆಯಲ್ಲಿ ದಕ್ಷಿಣ ಭಾರತದ ರೈತರು ಹೆಚ್ಚು ರಾಸುಗಳನ್ನು ಕಟ್ತಾರೆ. ಖರೀದಿ ಮಾಡೋರೆಲ್ಲ ಕೃಷ್ಣಾ ತುಂಗಭದ್ರಾ ನದಿಯಿಂದ ದಡದಿಂದ ಬರ್ತಕ್ಕಂಥ ರೈತರು. ಹಾಗಾಗಿ ಇದೊಂದು ಸೌಹಾರ್ದಮಯ ಜಾತ್ರೆ. ಈ ಜಾತ್ರೆಯಲ್ಲಿ ಸೇರ್ತಕ್ಕಂಥ ಅನ್ನದಾತರನ್ನ ಸ್ಮರಣೆ ಮಾಡ್ಕೊಳ್ತಾ ಅವ್ರಿಗೆ ಬಹುಮಾನ ಕೊಡೋದಕ್ಕೆ ಬಂದಿರತಕ್ಕಂಥ ಮಹೇಶ್ ಅಣ್ಣವರು, ಮರೀಶ್ ಅಣ್ಣವ್ರು ತಾವೊಂದೆರಡು ಮಾತಾಡಿ ಚಿನ್ನದ ಪದಕ ಕೊಡ್ತೀವಿ, ಮರೆಯಲಾರದಂಥದ್ದು. ಕಾರಣ ಏನಂದರೆ ಸಕಲ ಚರಾಚರ ಜೀವಿ ಜಂತುಗಳಿಗೆ ಅನ್ನವನ್ನು ಕೊಡ್ತಕ್ಕಂಥ ಪುಣ್ಯಾತ್ಮ ರೈತನ ಸ್ಮರಣೆ ಸಕಲ 29 ಕೋಟಿ ರೈತ ದೇವತೆಗಳನ್ನು ಪ್ರಾರ್ಥನೆ ಮಾಡಿದಂತಾಗುತ್ತೆ. ತಾವೊಂದೆರಡು ಮಾತಾಡಿ. ನಮ್ಮ ಜಯರಾಮಣ್ಣವ್ರು ಹೇಳಿದಾಗೆ ಮಾಗಡಿ ಜಾತ್ರೆಯಲ್ಲಿ ಈ ಕಮಿಟಿ ಅನ್ನೋದು ಕೆಲವು ವಿಚಾರಗಳಿಗೆ ನಿಂತೋಗಿತ್ತು. ಹಾಗಾಗಿ ನಾವು ಎಲ್ಲ ಜಾತ್ರೆಗಳು, ನಾವು ಬೇಬಿ ಜಾತ್ರೆ ಇರ್ಬೋದು, ಎಲ್ಲ ಜಾತ್ರೆ, ಮೂಕ ಜಾತ್ರೆ ಎಲ್ಲ ನೋಡ್ಕೊಂಡು ಎಲ್ಲ ಕಡೆ ಒಂದು ಕಮಿಟಿ ಅಂತ ಮಾಡಿ ರೈತರಿಗೆ ಒಂದು ಉತ್ತೇಜನ ಕೊಡ್ತಾರೆ. ಸಿದ್ಧಗಂಗೆನಲ್ಲಿ ಎಲ್ಲ ಕಡೆ ಕೂಡ. ಸೊ ನಮ್ಮ ಮಾಗಡಿಯಲ್ಲಿ ನಿಂತೋಗಿತ್ತಲ್ಲ, ನಮ್ಮ ಮಾಗಡಿಯಲ್ಲೂ ಕೂಡ ಅದು ಹೆಚ್ಚಿನ ರೀತಿಯಲ್ಲಿ ದನಗಳು ಬರಬೇಕು. ರೈತರುಗಳಿಗೆ ಒಂದು ಏನೋ ಒಂದು ಇದರಿಂದ ಅವ್ರಿಗೇನು ಈ ಪ್ರೈಸಿಂದ ಅವ್ರಿಗೇನು ದೊಡ್ಡ ಇದಂತ ಆಗಲ್ಲ. ಒಟ್ಟು ಏನಂದರೆ ಒಂದು ಉತ್ತೇಜನ, ಒಂದು ಒಳ್ಳೇದು ಕಟ್ಟಿದ್ರು, ತಂದಿದ್ರು, ಮೆರವಣಿಗೆ ಮಾಡಿದರು. ಮಾಗಡಿ ಜಾತ್ರೆ ತುಂಬ ಹೆಚ್ಚಾಗಿ ದನ ಸೇರಬೇಕು ಅನ್ನೋ ಒಂದು ಉದ್ದೇಶಕ್ಕೆ ನಾನು
ಪ್ರೇರಣೆ ಏನು ಸರ್ ನಿಮಗೆ? ಪ್ರೇರಣೆ ಏನಿಲ್ಲ ಸರ್, ನಾವು ಅವತ್ತಿನ ದನ ಕಟ್ತಾ ಇದ್ದೀವಿ, ಎಲ್ಲ ಜಾತ್ರೆಗಳಲ್ಲೂ ಮಾಡ್ತಾರೆ, ನಮ್ಮ ಜಾತ್ರೆ ಇಲ್ಲ ಅನ್ನೋ ಒಂದು ನೋವಿತ್ತು. ಅದನ್ನೀಗ ಮಾಡಬೇಕು ಅಂತ ಅಣ್ಣವ್ರನ್ನ ಕೇಳ್ಕೊಂಡಾಗ ಅಣ್ಣವ್ರು ಆಯಿತು ನಾವೆಲ್ಲ ಸೇರಿ ಮಾಡೋಣ ಅಂದರು. ಅದಕ್ಕೆ ಅವ್ರ ಹಿಂದೆ ನಾವು ಜೊತೆಗಿದ್ದೀವಿ. ಇದೊಂದೇ ಜಾತ್ರೆ ಕೊಡ್ತಾರೋ ಬೇರೆ ಕಡೆ ಕೊಟ್ಟಿದ್ದೀರಾ? ನಾವು ಮಾಗಡಿ ಜಾತ್ರೆ ಮಾತ್ರನೇ ಮಾಡ್ತಾರೆ. ಈ ಮಾಗಡಿ ಜಾತ್ರೆ ನಮ್ಮ ವ್ಯಾಪ್ತಿ, ಹಾಗಾಗಿ ನಾವು ಮಾಡ್ತೇವೆ. ಸೊ ಪುಣ್ಯಕೋಟಿಯ ಸಂತಾನ ದೇಶೀಯ ಹಳ್ಳಿಕಾರ್ ತಳಿಯ ರಾಸುಗಳನ್ನು ಸಾಕ್ತಕ್ಕಂಥ ರೈತರನ್ನು ಬೆಂತಕ್ಕಂಥ ಕೆಲಸ ಮಾಡಿ ಮೊದಲ ಬಾರಿಗೆ ಬಂಗಾರದ ಪದಕ ಕೊಡ್ತಾ ಬಂದಿದ್ದೀರಿ. ಕರುನಾಡು ರಂಗಸೋಮೇಶ್ವರ ಕೃಪೆ ತಮಗಿರಲಿ. ರಾಸುಗಳ ಸಂತತಿ, ಪಶುಪಾಲನಾ ಸಂತತಿ, ಅನ್ನದಾತ ರೈತನ ಸಂತತಿ ಶಾಂತಿಯಿಂದಿರಲಿ, ದೇವರ ಕರುಣೆ ದೊರೆಯಲಿ ಅಂತೇಳಿ ಕೃತಜ್ಞತೆಗಳು ಸರ್. ಏನು ಕೊಡ್ತಾ ಇದ್ದಾರೆ ಅಂದರೆ, ಇವರು ಮೂಲತಃ ದಾಸಹಳ್ಳಿರು, ತಂದೆ ನಾನು ಇವ್ರ ಹತ್ರ ಅಲ್ಲೇ ಇದ್ದೆ, ನಾನು ಕೆಲಸ ಮಾಡ್ಕೊಂಡು. ಅವಾಗ ಇವ್ರ ತಾತ ಅವರು ಒಳ್ಳೆ ದನ ಕಟ್ತಾ ಇದ್ರು. ಅದಾದ್ಮೇಲೆ ತಂದೆ ಬಿಟ್ಬಿಟ್ಟಿದ್ರು. ಈಗ ಇವರು ವರೂರ್ ಹತ್ರ ನಮ್ಮ ತಾಲೂಕಲ್ಲಿ ಒಂದು ಫಾರಮ್ ಹೌಸ್ ತಂಡಿ, ಅಲ್ಲೊಂದು 25-30 ಹಸು, ಕರಿಯೋ ಹಸು ಇದ್ದಾವೆ, ಮೇಕೆ ಇದ್ದಾವೆ, ಶೆಡ್ ಮಾಡಿದ್ದಾರೆ. ಒಂದು 7-8 ಕುಟುಂಬಕ್ಕೆ ಮಡಿಕಂಡಿಯಲ್ಲಿ ಸಾಕಕ್ಕೆ ವ್ಯವಸ್ಥೆ ಮಾಡಿದ್ರೆ. ಇವರು ಹಳ್ಳಿಕಾರ ದನನೂ ಸಹ ಕಟ್ಟೋರೆ. ಸಿದ್ಧಗಂಗಾ ಜಾತ್ರೆ ಕೊಟ್ಟಿದ್ರು, ಅಲ್ಲಿಯೂ ಸಹ ಇವ್ರಿಗೆ ಪ್ರವೇಶ ಬಂತು. ಆ ಬಂದಿದ್ದ ದೇಶ ಒಳಗೆ ನಮ್ಮ ತಾಲೂಕಲ್ಲೇ ಬಂದಿರೋದ್ರಿಂದ ಇವರು ಇಲ್ಲಿ ಮಾಡೋದ್ರಿಂದ ಒಳ್ಳೆ ರೈತರಿಗೆ ಅನುಕೂಲ ಆಗಲಿ ಅಂತ ಈಗ ಚಿನ್ನೂರು ಪದಕ ಕೊಡೋಕೆ ಬಂದರೆ ಅವರಿಗೆ ರಂಗಸ್ವಾಮಿ ನಮ್ಮ ಮಾಗಡಿ ತಾಲೂಕಿನ ಎಲ್ಲ ರೈತರು ಒಳ್ಳೆಯದು ಆಗಲಿ ಅಂತ ಅಷ್ಟಲಿಂತ ನಮ್ಮ ಆಸೆ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.